ನಮಸ್ತೆ ಅಪ್ಪ ಅಮ್ಮ. ನಾನು ಚಿಕ್ಕಮಗಳೂರು ಸೆರಾಕೆರ್ ಸೆಂಟರಿಂದ ಬಂದಿದ್ದೀನಿ. ನನ್ನ ಹೆಸರು ಸೃಷ್ಟಿ ಅಂತ. ಇವತ್ತು ತುಂಬ ಜನ ಅಪ್ಪ ಅಮ್ಮನಿಗೆ ಡೌಟ್ ಇರುತ್ತೆ. ಸೆರಾಕೆರಲ್ಲಿ ಬಂದು ಥೆರಪಿನ ಮಾಡುವಾಗ ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳು ಕೂಡ ಬದಲಾವಣೆ ಆಗುತ್ತೆ. ಆದರೆ ಈ ಒಂದು ಪ್ರಾಡಕ್ಟ್‌ನ ಮನೇಲಿ ಯೂಸ್ ಮಾಡುವಾಗ ನಮ್ಮ ಸಮಸ್ಯೆಗಳು ಬದಲಾವಣೆ ಆಗುತ್ತಾ? ನಮಗೆ ಆರೋಗ್ಯ ಅನ್ನೋದು ಸಿಕ್ಕುತ್ತಾ ಅಂತ. ಹಾಗೆ ಇಲ್ಲೂ ಕೂಡ ಒಬ್ರು ಅಮ್ಮ ಇದ್ದಾರೆ ಅಪ್ಪ ಅಮ್ಮ. ಹಾಗೆ ಅವ್ರ ಹತ್ರನೇ ಅನಿಸಿಕೆಗಳನ್ನ ಕೇಳೋಣ ಅಪ್ಪ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ಅಮ್ಮ ನಿಮ್ಮ ಹೆಸರು? ಅಂಬಿಕಾ. ಅಮ್ಮ ನೀವು ಎಲ್ಲಿಂದ ಸೆರಾಕೆರಿಗೆ ಬರ್ತಿದ್ರಿ ಅಮ್ಮ? ನಾವು ಚಂದ್ರನಗರ ಚಿಕ್ಕಮಗಳೂರಿಗೆ ಹೋಗಿ ಸರಕ್ಕೆ ಅಮ್ಮ ನಿಮಗೆ ಸೆರಾಕೆರಿ ಬರೋಕ್ಕಿಂತ ಮುಂಚೆ ಏನೆಲ್ಲ ಸಮಸ್ಯೆ ಇತ್ತು? ತುಂಬ ಸಮಸ್ಯೆ ಅಂದರೆ ನನಗೆ ಕೈ ಕಾಲು ನೋವು, ತಿರುಗಾಡೋಕ್ಕಾಗ್ತಿರ್ಲಿಲ್ಲ. ಜಾಯಿಂಟ್ ಎಲ್ಲೆಲ್ಲಿ ಜಾಯಿಂಟ್ ಅಲ್ಲೆಲ್ಲ ತುಂಬ ನೋವು ಬರೋದು. ನಾನು ತುಂಬ ಹಾಸ್ಪಿಟ್ಲೆಲ್ಲ ತುಂಬ ಸುತ್ತಿದ್ದೆ. ಮಂಗಳೂರಿಗೆ ಎಷ್ಟು ಹಾಸ್ಪಿಟ್ಲ್ ಇದೆ ಅಷ್ಟೆಲ್ಲ ಸುತ್ತಿದೆ. ತುಂಬಾ ಕಷ್ಟಪಟ್ಟಿದ್ದೆ ನಾನು 10 ವರ್ಷದಿಂದ. ಅಂದರೆ ಇಷ್ಟು ಕಷ್ಟಪಟ್ಟಿಲ್ಲ ಅಷ್ಟೊಂದು. ಇವಾಗ ನನಗೆ ಸರಕೇರಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಹಿಂಗೆ ನಮ್ಮ ಆತ್ಮೀಯ ಸೊಸೆ ಒಬ್ಬರು ಹೇಳಿದರು, ಹಿಂಗೆ ಚಿಕ್ಕಮಗಳೂರಿಗೆ ಹಿಂಗೆ ಸರಕೇರಿ ಅಂತ ಇದೆ, ನಾನು ಹೋಗಿದ್ದೆ, ಅಲ್ಲಿಗೆ ಹೋಗು ಈ ಥರ ಇದೆ ಅಂತ ಹೇಳಿದರು. ಆವಾಗ ನಮ್ಮನೆಯವರು ನೋಡೋಣಿದೆ, ಎಲ್ಲ ಕಡೆಯಲ್ಲೂ ಹೋಗಿ ಸಾಕಾಗಿದೆ, ಇದೊಂದು ನೋಡೋಣ, ಇದು ನಮಗೆ ಇಟ್ಟೇನು ಬರಲಿಲ್ಲ, ನಾವು ನೋಡೋಣ ಹುಷಾರಾಗುತ್ತಾ ಇಲ್ವ ಅಂತ ನಾವು ಬಂದು ಅವರು ಹೋಗು ಅಂತ ಕಳಿಸಿದ್ರು. ನಾನು ಒಂದು 2-3 ದಿನ ಬಂದೆ. ನನಗೊಂಥರ ನೋವು ಫ್ರೀ ಅನ್ನಿಸ್ತು. ಪರವಾಗಿಲ್ಲಪ್ಪ, ನಾನು ಇಷ್ಟೊಂದು ದೊಡ್ಡ ದುಡ್ಡು ಖರ್ಚು ಮಾಡಿದ್ನಲ್ಲ, ಇಲ್ಲಿಗೆ ಹೋಗಿ 2 ದಿನಕ್ಕೆ ನಂಗೆ ನೋವು ಕಮ್ಮಿ ಆಯ್ತಲ್ಲ ಅಂತ ನಾನು ಹೋಗೋಣ ಅಂತ ಖುಷಿ ಆಯಿತು ನನಗೆ. ಖುಷಿ ಆಯಿತು. ಹಂಗಾಗಿ ನಾನು ಹಿಡ್ದಂಗೆ ಒಂದು 2-3 ತಿಂಗಳು ಹೋದೆ ನಾನು. ಓಕೆ, ಈಗ ಸೆರಾಕೆರಿ ಬಂದಮೇಲೆ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ಗಳು ಬದಲಾವಣೆ ಆಯಿತು ಅಮ್ಮ? ನನಗೆ ನೋವು ಕಮ್ಮಿ ಆಯಿತು. ಆಮೇಲೆ ನಿದ್ದೆ ಬರ್ತಿರಲಿಲ್ಲ, ನಿದ್ದೆನೂ ಒಂದು ಸ್ವಲ್ಪ ಬಂತು. ಆಮೇಲೆ ಎಲ್ಲಿ ಕೂತರು ಎಲ್ಲಿ ನಿಂತರು ಅದೇ ಜ್ಞಾನ ಆಗೋದು, ನೋವು 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 ಅಂತ, ಮಲಗೋದೆಯಾ. ಈಗ ಆಮೇಲೆ ಮಲಗ್ತಿರ್ಲಿಲ್ಲ. ಸರಕೇರಿಗೆ ಹೋಗ್ತಿದ್ಮೇಲೆ ಒಂದು ಸ್ವಲ್ಪ ಓಡಾಡ್ಕೊಳ್ಳೋಣ, ಕೆಲಸ ಮಾಡೋದನ್ನ ಮೂಡ್ ಬಂತು ನನಗೆ. ಒಂದು ವಾರ ಹೋಗ್ತಿದ್ದಂಗೆ ನಂಗೆ ಒಂಥರ ಪರವಾಗಿಲ್ಲಪ್ಪ, ಸರಕೇರು ಚೇತರಿಸ್ಕೊಂಡಲ್ಲ ನಾನು, ನೀವು ಪರವಾಗಿಲ್ಲ ಅಂದ್ಕೊಂಡು ಖುಷಿ ಆಯಿತು ನನಗೆ. ಹೋಗೋಣ ಅಂತ ಎಷ್ಟು ಕಷ್ಟ, ನಮ್ಮನೆಯವರು ಕೆಲ್ಸಕ್ಕೆ ಹೋಗ್ಬಿಟ್ಟು ಕರ್ಕೊಂಡೋಗ್ಬಿಡೋರು. ಆ ಕಡೆಯಿಂದ ಆಟೋದಾಗ ಬರ್ತಿದ್ದೆ. ಒಂದು 2 ದಿನ ನಡ್ಕೊ ಬಂದೆ, ನೋವು ಕಮ್ಮಿ ಆಗಿ. ಇಷ್ಟು ದೂರ ನಡೀತಿರ್ಲಿಲ್ಲ ಮೇಡಮ್, ನಡ್ಕೊ ಬಂದೆ ನಾನು. ಖುಷಿ ಅನ್ನಿಸ್ತು. 1-2-3 ತಿಂಗಳು ಹೋದೆ. ಅವಾಗ ಅಯ್ಯೋ ಇಷ್ಟೊಂದು ಮಾತೆ ನುಂಗ್ತಿದ್ನಲ್ಲ ನಾನು, ಇಷ್ಟೊಂದು ಹಾಸ್ಪಿಟ್ಲ್ ಸುತ್ತಿದ್ನಲ್ಲ, ಎಲ್ಲೂ ಇಷ್ಟು ಗುಣವಾಗಿರಲಿಲ್ವಲ್ಲ ನನಗೆ, ಈಗ ನನಗೆ ಗುಣವಾಯ್ತಲ್ಲ ಅಂತ ಖುಷಿ ಆಯಿತು ನನಗೆ. ಅಂದರೆ ಎಷ್ಟು ಮಾತ್ರೆ ತಗೊಳ್ತಿದ್ರಿ ಅಮ್ಮ ಮುಂಚೆ ದಿನಕ್ಕೆ 5-6 ಮಾತ್ರೆ. ಆ ಮಾತ್ರೆ ತಗೊಂಡೋಗಿ ಎಲ್ಲಿ ನೋವೇ ಕಮ್ಮಿ ಆಗ್ತಿರ್ಲಿಲ್ಲ, ದಿನಕ್ಕೆ ಊಟ ಸೇರ್ತಿರ್ಲಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ, ಮಾತ್ರೆ ತಗೊಂಡು ನೋವು ಕಮ್ಮಿ ಆಗ್ತಿರ್ಲಿಲ್ಲ. ಅವ್ರು ಡಾಕ್ಟರ್ ಕೇಳಿದ್ರೆ, ಇಲ್ಲ ಕಣಮ್ಮ, ನೀನು ಜೀವನ ಇಡೀ ಮಾತ್ರೆ ನುಂಗ್ಲೇಬೇಕು, ಇದು ಆಗೋದೇ ಇಲ್ಲ, ಎಷ್ಟು ಮಾತ್ರೆ ನುಂಗ್ತೀನಿ, ನೀನು ಮಾತ್ರೆ ಬಿಟ್ಟು ಜೀವನನೇ ಇಲ್ಲ ಅಂತ ಹೇಳಿ. ಅಂದರೆ ನೀವು ಎಲ್ಲಿವರೆಗೂ ಬದುಕಿರ್ತೀರೋ ಅಲ್ಲಿವರೆಗೂ ಈ ಮೆಡಿಸಿನ್ ತಗೋಬೇಕು, ತಗೊಬೇಕು, ಇದು ಬಿಟ್ಟರೆ ನಿಮ್ಗೆ ಜೀವನನೇ ಇಲ್ಲ, ನುಂಗ್ಲೇಬೇಕು ಅಂತಂದ್ರು. ಇದೇನಪ್ಪ ಹಿಂಗಾಯ್ತಲ್ಲ ಅಂತ ನಾವು ಯೋಚನೆ ಮಾಡೋದು, ಒಳ್ಳೋದು ಕರಿಯೋದು, ನಮ್ಮ ಅಲ್ಲಿ ರಿಲೇಷನ್ ಎಲ್ಲ ಇವಳಿಗಿಂತ ಕಾಯಿಲೆ ಬಂತಲ್ಲಪ್ಪ ಏನು ಮಾಡೋದು ಅಂತ ಅದು ಕಗ್ಗರು. ನನ್ನ ಮಕ್ಕಳೆಲ್ಲ ಅಳ್ಳರು, ನಮ್ಮ ಅಮ್ಮಗೆ ಹಿಂಗಾಯ್ತಲ್ಲ ಅಂತ ಅಳ್ಳರು ಅವ್ರು ಸಫರ್. ಅಂದರೆ ನಿಮಗೆ ಒಬ್ರಿಗೆ ಪ್ರಾಬ್ಲಮ್ಸ್ ಆಗಿದ್ದಕ್ಕೆ ಮನೇಲಿ ಇರೋರು ಎಲ್ಲರೂ ಕೂಡ ಸಫರ್ ಪಡೋರು, ಅಳ್ಳೋದು, ಈ ಥರ ಕಾಯಿಲೆ ಬಂತಲ್ಲ. ಒಬ್ಬರು ಡಾಕ್ಟರ್ ಅಂದರು, ಇನ್ನೊಂದು ತಿಂಗಳು ಕ್ರಮ ನೀವು ಇರೋದೇ ಇಲ್ಲ ಅಂತೇಳಿ ಅಂದಿದ್ರು. 1 ವರ್ಷ ಆಯಿತು. ಡಾಕ್ಟರ್ಸ್ ಹೋಗಿ ತೋರಿಸೋ ಹೊತ್ತಿಗೆ, ಇಲ್ಲ ಕಣಮ್ಮ, ನೀನು ಎಲ್ಲಿ ಯಾರು ಸತ್ತು ಇದ್ರೂ ನೀನು ಒಂದು ಮೆಡಿಷನ್ ತಗೊಳ್ಲೇಬೇಕು, ಇಲ್ಲ ಅಂದ್ರೆ ನಿಮ್ಗೆ ಗುಣ ಆಗೋದೇ ಇಲ್ಲ ಅಂತಂದರು. ಆವಾಗ ನಮ್ಮ ಮಕ್ಕಳೆಲ್ಲ ತುಂಬಾ ಅಂತ ಕೂತ್ಬಿಟ್ರು. ಸಖತ್ತದೆ, ನೀವು ನನ್ನ ಜೀವನ ಹಿಂಗಾಯ್ತಲ್ಲ ಅಂತ ನಾನು ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ. ಮನ್ಸಾಗೆ ಕೊರಕೊಂಡು ಏನೋ ನೋಡೋಣ ದೇವ್ರು ಇದ್ದಾನೆ ಅಂದ್ಕೊಂಡು ಸುಮ್ಮನೆ ಆದೆ ನಾನು. ಅವಾಗ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ದಿನಕ್ಕೆ 1-2 ತಿಂಗಳಿಗೆ ನಂಗೆ ಇದನ್ನು ಹೇಳಿದರು, ಈ ಥರ ಸರಕೇರಿ ಮ್ಯಾಟ್ ಇದೆ ಅಂತ. ಆವಾಗ ನಾನು ಅವ್ರು ಡಾಕ್ಟ್ರ್ ಹೇಳಿದ್ದೆ ಇಷ್ಟು ದಿನ ಇರ್ತಾನೆ ಇರಲಿಲ್ಲ ನಾನು. ಅಷ್ಟು ಮೆಡಿಷನ್ ಕೊಟ್ಟಿದ್ರು ನನಗೆ, ಓವರಾದ ಮೆಡಿಷನ್ ಕೊಟ್ಟಿದ್ರು ಅವರು. ಮೆಡಿಷನ್ ಕೊಟ್ಟು ನನಗೆ ನುಂಗಿ ಹೊಟ್ಟೆಲ್ಲ ಉರಿ ಆಗೋದು, ಹೊಟ್ಟೆ ಉರಿಯಾಗಿ ನಾನು ಇರೋದೇ ಇಲ್ಲ ಅನ್ಕೋಬಿಟ್ಟೆ ನಾನು. ನಿಮ್ಮ ಮನ್ಸಿಗೆ ಬಂದ್ಬಿಡ್ತು ನನಗೆಲ್ಲ ಇಷ್ಟೇನೆ ಲೈಫ್ ಅಂತ. ಆಮೇಲೆ ಅಡ್ಮಿಂಟ್ ಎಲ್ಲ ಆಗಿಬಿಟ್ಟೆ, ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಂಟ್ ಆಗಿ, ಅವರು ಶರೀರದಾಗ ಏನೂ ಇಲ್ಲ ಕಣಮ್ಮ ಕಾಯಿಲೆ ಅಂತಂದರು. ನಿಮಗೇನು ಕಾಯಿಲೆನೇ ಇಲ್ಲ, ಈ ಥರ ನೋವಿದೆಯಲ್ಲ, ನೀವು ತಿನ್ನೋ ಆಹಾರದಾಗ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಮಾತ್ರೆ ಅವ್ರು ಯಾವ ಹೇಳಿದಾರೆ ಅದನ್ನು ನಿಂತ್ಕೊಂಡಿರಿ ಆಯ್ತಂತ, ಏನೂ ಮಾಡೋಕ್ಕಾಗಲ್ಲ ಅಂತಂದರು. ಸರಿ ಅಂತ ಸುಮ್ಮನೆ ಇದ್ದೆ. ಆಮೇಲೆ ಸರಕೇರಿಗೆ ಬಂದಮೇಲೆ ಇವಾಗ ಬದಲಾವಣೆ ಆಯಿತು, ನೋವೆಲ್ಲ ಕಮ್ಮಿ ಆಯಿತೆ. ಅದೊಂದು ಸ್ವಲ್ಪ ಇರುತ್ತೆ, ಅದನ್ನೆಲ್ಲ ಹಂಗೆ ಗುಣ ಮಾಡ್ಕೊಂಡು ವ್ಯಾಖ್ಯಾನ ಮಾಡೋದು.
ನೋಡ್ಕೊಂಡು ಗುಣ ಮಾಡ್ತೀವಿ. ಓಕೆ ಅಮ್ಮ, ಈಗ ಮುಂಚೆ ಬಂದು ನೀವು ಸರಾಕೆರಿಗೆ ಬಂದ್ರಿ, ರೆಡಿ ಆಯ್ತು, ಬಟ್ ಸ್ವಲ್ಪ ದಿನ ಬಂದು ನೀವು ಗ್ಯಾಪ್ ಮಾಡಿದ್ರಿ, ಅಂದ್ರೆ ರಜೆ ಮಾಡ್ಕೊಂಡಿದ್ರಿ, ಮತ್ತೆ ಪುನಃ ಬಂದು ಇಲ್ಲ ನನಗೆ ಮ್ಯಾಟ್ ಬೇಕೇ ಬೇಕು ಅಂದ್ಕೊಂಡು ಇವತ್ತು ಈ ಮನೆಗೆ ಮ್ಯಾಟ್ನ ಉಪಯೋಗ ಮಾಡ್ಕೊಂಡ್ರಿ. ಏನಕ್ಕೋಸ್ಕರ ಈ ಮ್ಯಾಟ್ ಬೇಕು ಅಂತ ನಿಮ್ಗೆ ಆಗ ಅನಿಸ್ತು ಅಮ್ಮ? ನನಗೆ ತುಂಬಾ ಗುಣವಾಯ್ತು. ನಮ್ಮನೆಯವ್ರು ಏನ್ ಅನ್ಕೊಂಡ್ರು, ನೀನು ಇಷ್ಟೊಂದು ನೋವು ಅನುಭವಿಸ್ತಿದೀಯಲ್ಲ, ನೀನು ಹಾಸ್ಪಿಟ್ಲಿಗೆ ಹೋದ್ರೆ ನಿಂಗೆ ಕಮ್ಮಿ ಆಗಲ್ಲ ಅಂತೀಯಲ್ಲ, ನೀನು ಸುಮ್ಮನೆ ಮನೆಗೆ ತಂದ್ಕೊಬಿಡು, ಇದೊಂದು ನೋಡೋಣ ನಾವು, ಇದಾಗ ಹುಷಾರಾಗುತ್ತೆ ನಿನಗೆ ಅಂತ ಅನ್ಸೋ ಮನ್ಸಿಗೆ ಬಂದ್ಮೇಲೆ ತಗೊಂಡ್ಬಿಡು ಅಂತ ನಮ್ಮನೆಯವರು ಫೋರ್ಸ್ ಮಾಡಿ, ನನಗೆ ಬೇಡ ಅನಿಸ್ತು, ಮನೆಯವ್ರು ಫೋರ್ಸ್ ಮಾಡಿ ಕೊಡ್ಸಿದ್ರು. ಅಂದ್ರೆ ನಿಮ್ ಮನೇಲಿ ಇರೋರಿಗೆ ಒಪ್ಪಿಗೆ ಇತ್ತು ಈ ಮ್ಯಾಟ್ ನ ಬೈ ಬೈಲ್ ಮಾಡ್ಕೋಬೇಕು ಅಂತ, ಇಲ್ಲಿ ಕಮ್ಮಿ ಆಗುತ್ತೆ, ಇದನ್ನ ತಂದು ಕೊಟ್ಮೇಲೆ ಅಲ್ಲಿ ಸರಕರಿಗೆ ಹೋದ್ಮೇಲೆ ಸ್ವಲ್ಪ ಆರಾಮಾಗಿದ್ದಾಳೆ ಅನಿಸ್ತು ಅವ್ರ ಮನ್ಸೆಲ್ಲ. ಹಂಗಾಗಿ ನೀನು ತಗೊಂಡ್ಬಿಡು, ಅದು ಏನು ಇಷ್ಟ ಆಗಲಿ ಅಂತ ಓಕೆ ಅಮ್ಮ, ಇವಾಗ ನೀವು ಒಂದು ತಿಂಗಳಿಗೆ ಎಷ್ಟು ಹಣಗಳನ್ನ ನೀವು ಮಾತ್ರೆ, ಮೆಡಿಸಿನ್, ಇಂಜೆಕ್ಷನ್ ಒಂದು 5,000 ತಿಂಗಳ 5,000 ಅಂತೂ ಬೇಕಿತ್ತು. ಅಲ್ಲಿಗೆ ಹೋಗೋದಲ್ದಲ್ಲಿ ಮತ್ತೆ ಬೇರೆ ಕೊಡಲ್ಲ ನನಗೆ. ನಮ್ಮ ಮನ್ಸಿಗೆ ನಂಗೆ ಆರೋಗ್ಯ ಸಿಕ್ಕಿರೋದು ಹೇಳ್ಕೊಂತೀನಿ. ಥ್ಯಾಂಕ್ ಯು ಅಮ್ಮ, ನಮಸ್ತೆ.